ಒಮ್ಮೆ ಬ್ರಹ್ಮ ದೇವರು ಮತ್ತು ವಿಷ್ಣು ದೇವರು ಯಾರು ಶ್ರೇಷ್ಠರು ಎಂಬ ವಿಚಾರದಲ್ಲಿ ವಾದಿಸಿದರು. ಅವರು ಪರಸ್ಪರ ತಮ್ಮ ಶಕ್ತಿಯನ್ನು ತೋರಿಸಲು ಪ್ರಯತ್ನಿಸಿದರು. ಆ ಸಮಯದಲ್ಲಿ ಭಗವಾನ್ ಶಿವ ಅವರು ಒಂದು ಅನಂತ ಜ್ವಾಲಾರೂಪದಲ್ಲಿ ಜ್ಯೋತಿರ್ಲಿಂಗವಾಗಿ ಅವರ ಮುಂದೆ ಕಾಣಿಸಿಕೊಂಡರು. ಆ ಬೆಳಕಿಗೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಶಿವನು ಹೇಳಿದರು, ನೀವು ಇಬ್ಬರು ಈ ಜ್ವಾಲೆಯ ಆರಂಭ ಅಥವಾ ಅಂತ್ಯವನ್ನು ಹುಡುಕಿ ತೋರಿಸಿದರೆ ನಾನು ಯಾರು ಶ್ರೇಷ್ಠನೆಂದು ಹೇಳುತ್ತೇನೆ. ವಿಷ್ಣು ವರಾಹ ರೂಪ. ವಿಷ್ಣು ದೇವರು ವರಾಹ ರೂಪ ಪಡೆದು ಭೂಮಿಯ ಅಡಿಯೊಳಗೆ ಇಳಿದರು ಆ ಜ್ಯೋತಿಯ ತಳವನ್ನು ಹುಡುಕಲು. ಆದರೆ ಅವರು ಎಷ್ಟೇ ಹುಡುಕಿದರೂ ಆ ಬೆಳಕಿನ ತಳ ಕಾಣಲಿಲ್ಲ. ಅವರು ಸತ್ಯವನ್ನು ಒಪ್ಪಿಕೊಂಡರು ಮತ್ತು ವಿನಯದಿಂದ ಶರಣಾದರು. ಬ್ರಹ್ಮ ಹಂಸರೂಪ. ಬ್ರಹ್ಮದೇವರು ಹಂಸ ಪಕ್ಷಿ ರೂಪದಲ್ಲಿ ಆಕಾಶದತ್ತ ಹಾರಿದರು ಆ ಜ್ಯೋತಿಯ ತುದಿಯನ್ನು ಹುಡುಕಲು. ಮಾರ್ಗದಲ್ಲಿ ಅವರಿಗೆ ಕೆತಕಿ ಹೂವು ಕಾಣಿಸಿತು. ಅದು ಶಿವನ ತಲೆಯಿಂದ ಬಿದ್ದಿತ್ತು. ಬ್ರಹ್ಮನು ಕೆತಕಿಗೆ ಹೇಳಿದರು, ನೀನು ನನ್ನ ಸಾಕ್ಷಿಯಾಗು, ನಾನು ಜ್ಯೋತಿಯ ತುದಿಗೆ ಹೋದೆನೆಂದು ಹೇಳು. ಬ್ರಹ್ಮನು ಹಿಂತಿರುಗಿ ಸುಳ್ಳು ಹೇಳಿದರು, ನಾನು ಜ್ಯೋತಿಯ ತುದಿಯನ್ನು ಕಂಡೆ ಎಂದು. ಸುಳ್ಳು ಹೇಳಿದ್ದನ್ನು ಕೇಳಿ ಶಿವನು ತಮ್ಮ ಜ್ವಾಲಾರೂಪದಿಂದ ಹೊರಬಂದು ಹೇಳಿದರು, ವಿಷ್ಣು ಸತ್ಯ ಹೇಳಿದ್ದಾರೆ, ಅವರಿಗೆ ಆಶೀರ್ವಾದ ನೀಡಿದರು. ಬ್ರಹ್ಮ ಸುಳ್ಳು ಹೇಳಿದ್ದಾರೆ, ಅವರಿಗೆ ಶಾಪ ನೀಡಿದರು, ಭೂಮಿಯ ಮೇಲೆ ಅವರಿಗೆ ದೊಡ್ಡ ದೇವಾಲಯ ನಿರ್ಮಾಣವಾಗದು ಎಂದು. ಆಮೇಲೆ ಶಿವನು ತಮ್ಮ ಜ್ವಾಲೆಯ ರೂಪವನ್ನು ಅರುಣಾಚಲ ಪರ್ವತವಾಗಿ ಪರಿವರ್ತಿಸಿದರು. ಅದು ದೇವರ ದಿವ್ಯ ಜ್ಯೋತಿಯಾಗಿ ಎಲ್ಲ ಕಾಲಕ್ಕೂ ಉಳಿಯಿತು. ಅರುಣಾಚಲ ಪರ್ವತವೇ ಶಿವನ ರೂಪ. ಇದರ ಪಾದದಲ್ಲಿ ಅರುಣಾಚಲೇಶ್ವರ ದೇವಸ್ಥಾನ ನಿರ್ಮಾಣವಾಯಿತು. ಪ್ರತಿ ವರ್ಷ ಕಾರ್ತಿಕ ದೀಪೋತ್ಸವದ ಸಮಯದಲ್ಲಿ ಪರ್ವತದ ಶಿಖರದಲ್ಲಿ ಮಹಾದೀಪ ಬೆಳಗಿಸಲಾಗುತ್ತದೆ. ಇದು ಆ ಮೂಲ ಜ್ಯೋತಿಯ ಸಂಕೇತ. ಪ್ರತಿ ಹುಣ್ಣಿಮೆ ರಾತ್ರಿ ಸಾವಿರಾರು ಭಕ್ತರು ಗಿರಿಪ್ರದಕ್ಷಿಣೆ ಮಾಡುತ್ತಾರೆ. ಅರುಣಾಚಲ ಪರ್ವತವನ್ನು ಸುತ್ತಿ ಸುಮಾರು 14 ಕಿಲೋಮೀಟರ್ ನಡೆದು ಆಶೀರ್ವಾದ ಮತ್ತು ಮೋಕ್ಷವನ್ನು ಪಡೆಯಲು ಪ್ರಾರ್ಥಿಸುತ್ತಾರೆ. ಅರುಣಾಚಲೇಶ್ವರನೇ ಶಾಶ್ವತ ಜ್ಯೋತಿ, ಸತ್ಯ ಮತ್ತು ಜ್ಞಾನಕ್ಕೆ ಸಂಕೇತ.